ಕತ್ತಲು ಕರಗುವಂತೆ ಕಷ್ಟ ಕರಗಲಿ, ದೀಪದ ಬೆಳಕಿನಂತೆ ಸಂತೋಷ ಬರಲಿ, ಜೀವನ ಆನಂದವಾಗಿರಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಹಳ್ಳಿಯಲ್ಲಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗೋದು 4 ಗಂಟೆ ರಾತ್ರಿಯಿಂದನೇ. ಯಾಕೆ ಎಲ್ಲರೂ ಬೆಳಕಾಗೋ ಮುಂಚೆನೇ ದೀಪನ ಹಚ್ಚಿ ಲಕ್ಷ್ಮಿನ ಒಳಗಡೆ ಕರ್ಕೊಳ್ತಾರೆ. ನೆಕ್ಸ್ಟು ಕೃಷ್ಣ ಹೇಳಿರೋ ಹಾಗೆ ಹಸುಗಳನ್ನ ಪೂಜೆನ ಕೂಡ ತುಂಬ ಮುಖ್ಯವಾಗಿ ಮಾಡ್ತಾರೆ. ಕೃಷ್ಣ ತನ್ನ ಜನರನ್ನು ರಕ್ಷಿಸಲು ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ವೃಂದಾವನದ ಎಲ್ಲ ಜನರನ್ನು ಕೆಳಗೆ ಆಶ್ರಯ ನೀಡಿ ಕಾಪಾಡ್ತಾನೆ. ಆನಂತರ ಇಂದ್ರ ಕೃಷ್ಣನ ಶಕ್ತಿಯನ್ನು ಮೆಚ್ಚಿಕೊಂಡು ಕ್ಷಮೆ ಯಾಚಿಸ್ತಾನೆ. ಅಲ್ಲಿನ ಜನರು ಅವತ್ತಿನ ದಿನನೇ ಗೋವರ್ಧನ ಪೂಜೆ ಅಂತ ಹೇಳಿ ಗೋವಿಗೆ ಒಂದು ವಿಶೇಷವನ್ನು ಪೂಜೆಯನ್ನು ಏರ್ಪಡಿಸ್ತಾರೆ. ಇವತ್ತು ನಾನು ಬೆಳಗ್ಗೆನೇ ಗೋಳಿಕೊಂಡಿದ್ದು ಅಂತಂದರೆ ನಮ್ಮ ಡೈಸಿಗೆ ಪಟಾಕಿ ಅಂದರೆ ಭಯ. ನಾನು ಪಟಾಕಿ ಹೆಚ್ಚಿ ಅವಳಿಗೆ ಹಿಂಸೆ ಕೊಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟು ಮನೇಲಿ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಅಮ್ಮ ಅಪ್ಪ ನೋಡಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅದೆಲ್ಲನೂ ನೋಡಿಕೊಂಡು ಅಡುಗೆ ಎಲ್ಲ ಕೆಲಸ ಮುಗಿಸಿ ನೆಕ್ಸ್ಟು ನಮ್ಮ ಅಜ್ಜಿ ತಾತಂಗೆ ಪೂಜೆ ಮಾಡಬೇಕಿತ್ತು. ಅವರು ಎಲ್ಲಿ ಸಮಾಧಿ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಿತ್ತು. ಅದಾದಮೇಲೆ ಮತ್ತೆ ಬಂದು ನಮ್ಮ ಡೈಸಿಗೆ ನಮ್ಮ ಅಮ್ಮ 2 ಜುಟ್ಟು ಹಾಕ್ಬಿಟ್ಟಿತ್ತು. ಅದನ್ನು ನೋಡ್ತಾ ಖುಷಿ ಪಡ್ತಾಯಿದ್ದೆ. ಆಮೇಲೆ ಅವಳಿಗೆ ಗೋಳಿ ಕೊತ್ತಾಯಿದ್ದೆ, ಬಿಸ್ತೀನಿ ಅಂತ. ಅವಳು ಬಿಚ್ಚಿಸ್ಕೊತಾ ಇರಲಿಲ್ಲ. ಅವಳು ಏನು ಬೇಕಾದರೂ ಮಾಡಿದ್ರೆ ಮಾಡಿಸ್ಕೋತಾಳೆ, ಆದರೆ ಜುಟ್ಟು ಮಾತ್ರ ಬಿಚ್ಚಿಸ್ಕೊಳ್ಳೋದಿಲ್ಲ. ಅಷ್ಟು ಹಿಂಸೆ ಅನಿಸ್ತದೆ ಅವಳಿಗೆ. ನಾವೇನೋ ಜುಟ್ಟು ಬಿಚ್ಚಿಬಿಟ್ರೆ ಅವಳಿಗೆ ಕೂದಲೆಲ್ಲ ಬಂದು ಹಿಂಸೆ ಕೊಡ್ತದೆ. ಅದಕ್ಕೆ ಜುಟ್ಟು ಬಿಚ್ಚಿಸ್ಕೊಳ್ಳಲ್ಲ. ಇವತ್ತು ಫ್ರೀ ಆಗಿದ್ದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇದು ಮೊನ್ನೆ ಲಾಗು. ಸೊ ಇಷ್ಟು ಇವತ್ತು ನನ್ನ ದಿನ ಆಗಿತ್ತು. ದೀಪಾವಳಿ ಹಬ್ಬದ ದಿನ ಇಷ್ಟ ಆಗಿತ್ತು. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ?